ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಇನ್ವರ್ಸ್ ವಿ ಶೇಪ್ ರಿಕವರಿದು ಒಂದು ಸೆಟಪ್ ನೋಡಿದ್ರಿ. ಸೊ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆದರೆ ಅಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ಅಲ್ಲಿಂದ ರಿವರ್ಸ್ ಆಗಿ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಅದನ್ನ ನಾವೇನು ಹೇಳಿದ್ವಿ, ಸೊ ಅದನ್ನ ನಾವೇನು ಹೇಳಿದ್ವಿ, ಇನ್ವರ್ಸ್ ವಿ ಶೇಪ್ ರಿಕವರಿ ಸೆಟಪ್ ಅಂತ ಹೇಳಿದ್ವಿ. ಸೊ ಈ ಇನ್ವರ್ಸ್ ವಿ ಶೇಪ್ ರಿಕವರಿ ಟ್ರೇಡ್ ಮಾಡೋಕ್ಕೆ ಒಂದಷ್ಟು ರೂಲ್ಸ್ ಇತ್ತು. ಸೊ ಮೊದಲನೇ ರೂಲ್ಸ್ ಏನು ಹೇಳ್ತಿತ್ತಂದ್ರೆ, ಪ್ರೀವಿಯಸ್ ಡೇ ಸೆಷನ್ಸ್ ಅಲ್ಲಿ ಮಾರ್ಕೆಟ್ ಏನಾಗಿರಬೇಕು, ಬೇರಿಶ್ ಆಗಿರಬೇಕು. ಸೊ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಮಾರ್ಕೆಟ್ ಬೇರಿಶ್ ಆಗಿದ್ದು ಹಾಗೂ ಮಾರ್ಕೆಟ್ ಅಲ್ಲಿ ನಿಮಗೆ ಏನಾದರೂ ಒಂದು ಗ್ಯಾಪ್ ಅಪ್ ಓಪನ್ ನೋಡೋ ಸಿದ್ರೆ ಆಗ ನಿಮಗೆ ಈ ಇನ್ವರ್ಸ್ ವಿ ಶೇಪ್ ರಿಕವರಿ ಸೆಟಪ್ ನೋಡೋ ಸಾಧ್ಯತೆ ಏನಿರುತ್ತೆ, ಜಾಸ್ತಿ ಇರುತ್ತೆ ಅಂತ ನೋಡಿ ಕಲ್ತಿರಿ. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಏನಾಗುತ್ತೆ, ಆ ಗ್ಯಾಪ್ ಅಪ್ ನ ಸಸ್ಟೈನ್ ಮಾಡೋಕ್ಕಾಗದೆ ಮಾರ್ಕೆಟ್ ಏನ್ ಮಾಡುತ್ತೆ, ಇನ್ವರ್ಸ್ ವಿ ಶೇಪ್ ರಿಕವರಿ ತರ ಫಾಲ್ ಮಾಡಿ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡಕ್ ಸಿಗುತ್ತೆ ಟುವರ್ಡ್ಸ್ ಡೌನ್ ಸೈಡ್ ಅಂತ ಆಯ್ತು. ಅದೇ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗೋ ಬದಲು ಅಕಸ್ಮಾತ್ ನಿಮಗೆ ಮಾರ್ಕೆಟ್ ಅಲ್ಲಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ನೋಡೋ ಸಿಗಿದ್ರೆ ಅಂತ ಗ್ಯಾಪ್ ಡೌನ್ ಓಪನಿಂಗ್ ನ ಹೇಗೆ ಟ್ರೇಡ್ ಮಾಡೋದು ಹಾಗೂ ಗ್ಯಾಪ್ ಡೌನ್ ಓಪನಿಂಗ್ ಯಾವ ಟ್ರೇಡಿಂಗ್ ಸೆಟಪ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ಕಲಿತಿದ್ದೀವಿ. ಅದೇ ಯಾವ್ದಂದ್ರೆ ವಿ ಶೇಪ್ ರಿಕವರಿ ಟ್ರೇಡಿಂಗ್ ಸೆಟಪ್ ಅಂತ ನಾವು ಇದನ್ನ ಹೇಳ್ತೇವೆ. ಸೊ ಬನ್ನಿ ಈ ಗ್ಯಾಪ್ ಟ್ರೇಡಿಂಗ್ ಸೆಟಪ್ ನ ನಾವು ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಅಲ್ಲಿ ನೋಡೋಣ. ಸೊ ನೀವೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ದೀರಾ ಹಾಗೂ ನೀವೀಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ನ ನೋಡ್ತಿದ್ದೀರಾ. ಸೊ ಇಲ್ಲಿ ನಾನು ಆಗ್ಲೇ 3 ಎಕ್ಸಾಂಪಲ್ ನ ಹೈಲೈಟ್ ಮಾಡಿದ್ದೇನೆ. ಸೊ ಬನ್ನಿ ಆ ಎಕ್ಸಾಂಪಲ್ ನ ನಾವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಆ 3 ಎಕ್ಸಾಂಪಲ್ ಡೇಟ್ಸ್ ಗಳು ನೋಡ್ಕೊಳ್ಳಿ. ಒಂದು 21 ಡಿಸೆಂಬರ್ 23, ಇನ್ನೊಂದು 18 ಜನವರಿ ಹಾಗೂ ಇನ್ನೊಂದು 24 ಜನವರಿ 24 ಅಲ್ಲಿ ನೀವು 3 ಸೆಟಪ್ ನಿಮಗೆ ನೋಡ್ಲಿಕ್ಕೆ ಸಿಗಿದೆ. ಸೊ ಬನ್ನಿ ನಾನೀಗ ಲೋವರ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೇನೆ ಹಾಗೂ 5 ಮಿನಿಟ್ ಕ್ಲಿಕ್ ಮಾಡ್ತೇನೆ. 21 ಡಿಸೆಂಬರ್ ಅಲ್ಲಿ ನೋಡ್ತೇವೆ. ಸೊ ಅದಕ್ಕೆ ಮೊದಲನೇ ಎಕ್ಸಾಂಪಲ್ ನಾವು 21 ಡಿಸೆಂಬರ್ ಅಲ್ಲಿ ನೋಡ್ತಿದ್ದೇವೆ. ಸೊ ಇಲ್ಲಿ ನೋಡಬಹುದು ನೀವು 21 ಡಿಸೆಂಬರ್ ಚಾರ್ಟ್ಗೆ ನಾವು ಬಂದಿದ್ದೇವೆ. ಸೊ ಇಲ್ಲೇನಾಗಿದೆ, ನೀವು ಮಾರ್ಕೆಟ್ ನೀವು ಇಲ್ಲಿ ಪ್ರೀವಿಯಸ್ ಡೇ ಟ್ರೆಂಡ್ಸ್ ನೋಡಿದ್ರೆ ನೀವೇ ನೋಡಬಹುದು ಮಾರ್ಕೆಟ್ ಏನಿದೆ ಬೇರಿಶ್ ಆಗಿದೆ. ಸೊ ನಿಮ್ಗೆ ಏನ್ ನೋಡಕ್ ಸಿಗ್ತಿಲ್ಲಿ 21 ಡಿಸೆಂಬರ್ ಅಲ್ಲಿ ನೋಡಕ್ ಸಿಗಿದೆ, ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ನೋಡಕ್ ಸಿಗಿದೆ. ಸೊ ಗ್ಯಾಪ್ ಡೌನ್ ಆದ್ಮೇಲೆ ನಿಮ್ಗೆ ಏನ್ ನೋಡಕ್ ಸಿಕ್ತು, ಅಲ್ಲಿಂದ ಒಂದು ನೆಗೆಟಿವ್ ರ್ಯಾಲಿ ಸಹ ಕಂಟಿನ್ಯೂ ಆಗಿದೆ. ಸೊ ಅಲ್ಲಿಂದ ನೆಗೆಟಿವ್ ರ್ಯಾಲಿ ಇನ್ನೊಂದಷ್ಟು ಫಾಲ್ ಬಿದ್ದಾದ್ಮೇಲೆ ಏನಾಗಿದೆ, ಮಾರ್ಕೆಟ್ ಅಲ್ಲಿಂದ ಸಪೋರ್ಟ್ ತಗೊಂಡು ನಿಮ್ಗೆ ಏನ್ ನೋಡಕ್ ಸಿಗಿದೆ, ನಿಮ್ಗೆ ಅಲ್ಲಿಂದ ಒಂದು ಒಳ್ಳೆ ರಿಕವರಿ ನೋಡಕ್ ಸಿಕ್ಕಿದೆ ಟುವರ್ಡ್ಸ್ ಅಪ್ ಸೈಡ್. ಸೊ ಇದು ಯಾವ ತರ ಕಾಣಿಸ್ತಿದೆ ಅಂದ್ರೆ, ಮಾರ್ಕೆಟ್ ಏನಿದೆ ಒಂದು ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ ಸಪೋರ್ಟ್ ತಗೊಂಡು ಏನ್ ಮಾಡಿದೆ, ಮಾರ್ಕೆಟ್ ಅಲ್ಲಿಂದ ಒಂದು ಒಳ್ಳೆ ರ್ಯಾಲಿ ಮಾಡಿದೆ ಟುವರ್ಡ್ಸ್ ಅಪ್ ಸೈಡ್. ಸೊ ಇದು ನಿಮ್ಗೆ ಯಾವ ತರ ಕಾಣಿಸ್ತಿದೆ, ವಿ ಶೇಪ್ ರಿಕವರಿ ತರ ಕಾಣಿಸ್ತಿದೆ. ಸೊ ಇದು ವಿ ಶೇಪ್ ತರ ಕಾಣಿಸೋದ್ರಿಂದ ಇದನ್ನ ನಾವು ಹೇಳ್ತೇವೆ, ಇದನ್ನ ವಿ ಶೇಪ್ ರಿಕವರಿ ಅಂತ ಹೇಳ್ತೇವೆ. ಸೊ ಇದು ಇನ್ವರ್ಸ್ ವಿ ಶೇಪ್ ರಿಕವರಿ ತರ ಏನು ಪರ್ಟಿಕ್ಯುಲರ್ ರೂಲ್ಸ್ ಅಂತ ಏನಿಲ್ಲ. ಸೊ ಅದ್ರಲ್ಲಿ ಏನಿತ್ತು, ಪ್ರೀವಿಯಸ್ ಡೇ ಟ್ರೆಂಡ್ ಏನೇ ಆಗಿರ್ಬೇಕಿತ್ತು, ಬೇರಿಶ್ ಆಗಿರ್ಬೇಕಿತ್ತು, ಅವಾಗ ಮಾತ್ರ ನಿಮ್ಗೆ ಆ ಸೆಟಪ್ ವರ್ಕ್ ಆಗೋ ಸಾಧ್ಯತೆ ಇತ್ತು. ಬಟ್ ಮಾರ್ಕೆಟ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ನೋಡೋ ಸಿಕ್ಕಿ ಹಾಗೂ ಪ್ರೈಸ್ ಇನ್ನೊಂದು ಸ್ವಲ್ಪ ಕೆಳಗಡೆ ಬಿದ್ದಿ ಅಲ್ಲಿ ಪ್ರೈಸ್ ಏನಾದ್ರು ಸಸ್ಟೈನ್ ಆಗ್ತಿದ್ರೆ ಅಲ್ಲಿ ನಿಮ್ಗೆ ವಿ ಶೇಪ್ ರಿಕವರಿ ಸೆಟಪ್ ನೋಡೋ ಸಾಧ್ಯತೆ ಇದೆ ಅಂತ ನೀವು ಮಾರ್ಕೆಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಿಮ್ಮ ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ ಬನ್ನಿ. ಸೊ ಇನ್ನೊಂದು ಎಕ್ಸಾಂಪಲ್ ಯಾವಾಗಿದೆ, ಜನವರಿ 18 ಹೇಳಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಜನವರಿ 18. ಸೊ ಇಲ್ಲಿ ನೋಡ್ಬೋದು, ನೀವು ನೋಡ್ಬೋದು ಇಲ್ಲೇ ನೋಡೋಕೆ ಸಿಗುತ್ತೆ, ಇದು ನಿಮ್ಮ ಜನವರಿ 18. ಸೊ ಇವತ್ತು ಜನವರಿ 18 ಸಹ ನಿಮ್ಗೆ ಏನು ನೋಡೋಕೆ ಸಿಗುತ್ತೆ, ನಿಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಿದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಎಕ್ಸಾಂಪಲ್ ಆಗಿದೆ. ಸೊ ಅಲ್ಲೇ ಏನಾಗಿತ್ತು, ಪ್ರೈಸ್ ಕೆಳಗಡೆ ಬಿದ್ದು ಇನ್ನೊಂದು ಸ್ವಲ್ಪ ಕೆಳಗಡೆ ರ್ಯಾಲಿ ಮಾಡಿ ಆಮೇಲೆ ರಿಕವರಿ ಮಾಡಿತ್ತು. ಬಟ್ ಇದರಲ್ಲಿ ಏನಾಗಿದೆ, ನಿಮಗೆ ಮೊದಲನೇ ಕ್ಯಾಂಡಲ್ ಇಲ್ಲಿ ಪ್ರೈಸ್ ಏನಾಗಿದೆ, ಪ್ರೈಸ್ ಅಷ್ಟೇನಾಗಿದೆ. ಸೊ ಇದು ಸಹ ಇಲ್ಲಿ ವಿ ಶೇಪ್ ರಿಕವರಿ ತರನೇ ಕಾಣಿಸುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಮಾರ್ಕೆಟ್ ಏನಿದೆ ಇಲ್ಲಿಂದ ಗ್ಯಾಪ್ ಡೌನ್ ಆಗಿದೆ. ಸೊ ಇಲ್ಲಿ ಪ್ರೈಸ್ ಅಷ್ಟೇನಾಗಿ ಏನ್ ಮಾಡಿದೆ, ಒಂದು ವಿ ಶೇಪ್ ರಿಕವರಿ ಮಾಡಿದೆ. ಸೊ ಇದು ನಿಮ್ಮ ವಿ ಶೇಪ್ ರಿಕವರಿ ಟ್ರೇಡಿಂಗ್ ಸೆಟಪ್ ಆಗಿರುತ್ತೆ. ಏನಾಗಿರುತ್ತೆ ಅಂದ್ರೆ, ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ, ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ ಪ್ರೈಸ್ ಸಸ್ಟೈನ್ ಆಗಿ ಅಲ್ಲಿಂದ ನಿಮಗೆ ಒಂದು ರಿಕವರಿ ನೋಡೋಕೆ ಸಿಗೋದನ್ನ ನಾವು ವಿ ಶೇಪ್ ಗ್ಯಾಪ್ ಟ್ರೇಡಿಂಗ್ ಸೆಟಪ್ ಅಂತ ಹೇಳ್ತೇವೆ. ಅದೇ ಇನ್ವರ್ಸ್ ವಿ ಶೇಪ್ ಅಲ್ಲಿ ಏನಾಗ್ತಿತ್ತು, ಮಾರ್ಕೆಟ್ ಏನಾಗ್ತಿತ್ತು, ಗ್ಯಾಪ್ ಅಪ್ ಓಪನಿಂಗ್ ಆಗ್ತಿತ್ತು. ಬಟ್ ಆ ಗ್ಯಾಪ್ ಅಪ್ ಸಸ್ಟೈನ್ ಆಗಕ್ಕಾಗದೆ ಏನಾಗ್ತಿತ್ತು, ಮಾರ್ಕೆಟ್ ಮೇಲೆ ಹೋಗೋಕೆ ಟ್ರೈ ಮಾಡ್ತಿತ್ತು. ಬಟ್ ಅಲ್ಲಿ ಗ್ಯಾಪ್ ಸಸ್ಟೈನ್ ಆಗಕ್ಕಾಗದೆ ಅಲ್ಲಿಂದ ನಿಮಗೆ ಒಂದು ದೊಡ್ಡ ಡೌನ್ ಸೈಡ್ ರ್ಯಾಲಿ ನೋಡೋಕೆ ಸಿಕ್ತಿತ್ತು. ಸೊ ಅದು ಏನಾಗ್ತಿತ್ತು, ನಿಮ್ಮ ಇನ್ವರ್ಸ್ ವಿ ಶೇಪ್ ಆಗ್ತಿತ್ತು. ಸೊ ಇದ್ರಲ್ಲಿ ಏನಂದ್ರೆ ಗ್ಯಾಪ್ ಡೌನ್ ಆಗುತ್ತೆ, ಇಲ್ಲೂ ಸಹ ಗ್ಯಾಪ್ ಡೌನ್ ಸಸ್ಟೈನ್ ಆಗಲ್ಲ. ಸೊ ಇಲ್ಲಿ ಪ್ರೈಸ್ ಸಪೋರ್ಟ್ ತಗೊಂಡು ಏನ್ ಮಾಡ್ತಿದೆ, ಒಂದು ವಿ ಶೇಪ್ ರಿಕವರಿ ನೋಡೋಕೆ ಸಿಗ್ತಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಅದು 24 ಜನವರಿಯಲ್ಲಿದೆ. ಸೊ ಅಲ್ಲಿಗೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲೂ ಸಹ ನೀವು ನೋಡ್ಬೋದು ಎಂತ ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಸೊ ಇಲ್ಲೇನಾಗಿದೆ, ಇಲ್ಲೂ ಸಹ ನಿಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಿದೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಾದ್ಮೇಲೆ ಏನಾಗಿದೆ, ಪ್ರೈಸು ಕೆಳಗಡೆ ಸಸ್ಟೈನ್ ಆಗಿ ನಿಮಗೆ ಫಸ್ಟ್ ಕ್ಯಾಂಡಲ್ ಅಲ್ಲೇ ಸ್ವಲ್ಪ ಬುಲಿಶ್ ಕ್ಯಾಂಡಲ್ ತೋರಿಸಿದೆ. ಸೊ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿಂದ ವಿ ಶೇಪ್ ರಿಕವರಿ ನೋಡೋ ಸಾಧ್ಯತೆ ಇದೆ ಅಂತ ಏನು ಮಾಡ್ಬೋದು, ನೀವು ಇಲ್ಲಿ ಸಹ ಟ್ರೇಡ್ ತಗೋಬಹುದು. ಹಾಗೂ ನಿಮಗೆ ಏನು ನೋಡೋಕೆ ಸಿಕ್ತು, ಒಂದು ದೊಡ್ಡ ರ್ಯಾಲಿ ನೋಡೋಕೆ ಸಿಕ್ಕಿದೆ. ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸ್ ರ್ಯಾಲಿ ನೋಡೋಕೆ ಸಿಕ್ತು, ಅರೌಂಡ್ 600 ಪಾಯಿಂಟ್ ರ್ಯಾಲಿ ನಿಮಗೆ ಬರೀ 3-4 ಕ್ಯಾಂಡಲ್ ಅಲ್ಲಿ ನೋಡೋಕೆ ಸಿಕ್ಕಿದೆ. ಸೊ ಇದು ನಿಮ್ಮ ಒನ್ ಆಫ್ ದ ಪಾಸಿಬಲ್ ಗ್ಯಾಪ್ ಟ್ರೇಡಿಂಗ್ ಸೆಟಪ್ಸ್ ಆಗಿರುತ್ತೆ. ಗ್ಯಾಪ್ ಡೌನ್ ಆಗಿದ ತಕ್ಷಣ ಇಲ್ಲಿ ಪ್ರೈಸ್ ಸಸ್ಟೈನ್ ಆಗಿ ಮೇಲೆ ಹೋಗ್ಬೇಕಂತ ಏನಿಲ್ಲ, ಪ್ರೈಸ್ ಮತ್ತೆ ಕೆಳಗಡೆ ಬೀಳೋ ಸಾಧ್ಯತೆ ಏನಿರುತ್ತೆ, ಇದ್ದೇ ಇರುತ್ತೆ. ಬಟ್ ಇದು ಒಂದು ಪಾಸಿಬಲ್ ಸಿನಾರಿಯೋಸ್ ಆಗಿರುತ್ತೆ ಹಾಗೂ ಇದು ಒಂದು ಪಾಸಿಬಲ್ ಸೆಟಪ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ. ಅದೇ ನಿಮ್ಮ ವಿ ಶೇಪ್ ರಿಕವರಿ. ಸೊ ಪ್ರೈಸ್ ಕೆಳಗಡೆ ಬಿತ್ತು, ಅಲ್ಲಿ ಪ್ರೈಸ್ ಸಸ್ಟೈನ್ ಆಗಿ ನಿಮಗೆ ಒಂದು ಒಳ್ಳೆ ವಿ ಶೇಪ್ ರಿಕವರಿ ನೋಡೋ ಸಾಧ್ಯತೆ ಏನಿರುತ್ತೆ, ಅದು ನಿಮ್ಮ ಒಂದು ಪಾಸಿಬಲ್ ಟ್ರೇಡಿಂಗ್ ಗ್ಯಾಪ್ ಟ್ರೇಡಿಂಗ್ ಸೆಟಪ್ ಆಗಿರುತ್ತೆ. ಹಾಗೂ ಈ ಸೆಟಪ್ ಏನಿರುತ್ತೆ, ಆಪ್ಷನ್ ಬೈರ್ಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಯಾಕಂದರೆ ಮಾರ್ಕೆಟ್ ಓಪನ್ ಆದಾಗ ಏನಾಗ್ತಿರುತ್ತೆ, ಮಾರ್ಕೆಟಲ್ಲಿ ನಿಮಗೆ ಫಸ್ಟ್ 30 ಮಿನಿಟ್ಸಲ್ಲಿ ನಿಮಗೆ ಏನು ನೋಡೋಕೆ ಸಿಗುತ್ತೆ, ಒಂದು ಒಳ್ಳೆ ಮೊಮೆಂಟಮ್ ನೋಡೋಕೆ ಸಿಗುತ್ತೆ. ಸೊ ಮೊಮೆಂಟಮ್ ಏನಿದೆ ಆಪ್ಷನ್ ಬೈರ್ಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವೇನಾದರೂ ಈ ಸೆಟಪ್ನ ಐಡೆಂಟಿಫೈ ಮಾಡೋಕ್ಕಾದ್ರೆ ನಿಮಗೆ ಒಂದು ಒಳ್ಳೆಯ ಲಾಭ ಆಗೋ ಸಾಧ್ಯತೆ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಸಿಂಪಲ್ ವಿ ಶೇಪ್ ರಿಕವರಿ ಕ್ಯಾಪ್ ಟ್ರೇಡಿಂಗ್ ಸೆಟಪ್ ಆಗಿರುತ್ತೆ. ಅದು ಸಿನಾರಿಯೋಸ್ ಏನಿರುತ್ತೆ ಅಂದರೆ, ಮಾರ್ಕೆಟಲ್ಲಿ ನಿಮಗೆ ಗ್ಯಾಪ್ ಡೌನ್ ನೋಡೋಕೆ ಸಿಗಬೇಕು. ಗ್ಯಾಪ್ ಡೌನ್ ಆದಮೇಲೆ ಏನಾಗಬೇಕು, ನಿಮಗೆ ಇಲ್ಲಿ ಮಾರ್ಕೆಟ್ ಏನಾದರೂ ಪ್ರೈಸ್ ಅಷ್ಟೇನಾಗೋ ಥರ ಕಾಣಿಸಿದ್ರೆ ಆಗ ನಿಮಗೆ ವಿ ಶೇಪ್ ರಿಕವರಿ ಪಾಸಿಬಿಲಿಟೀಸ್
ಏನಿರುತ್ತೆ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇದೊಂದು ಗ್ಯಾಪ್ ಟ್ರೇಡಿಂಗ್ ಸೆಟಪ್ ಅಂತ ನೀವು ಗ್ಯಾಪ್ ಡೌನ್ ಓಪನಿಂಗ್ ಆಗಿದ ತಕ್ಷಣ ಬ್ಲೈಂಡ್ ಆಗಿ ಸೆಟಪ್ ಮೇಲೆ ಟ್ರೇಡ್ ಮಾಡಕ್ಕೆ ಹೋಗಬೇಡಿ. ಆದಷ್ಟು ಸಾಕಷ್ಟು ಕನ್ಫರ್ಮೇಷನ್ಸ್ ಜೊತೆ ನೀವು ಈ ಸೆಟಪ್ನ ಟ್ರೇಡ್ ಮಾಡಿ.